ಹಾಯ್ ಫ್ರೆಂಡ್ಸ್, ಇದು ಮೆಂತ್ಯ ಸೊಪ್ಪು. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಇದನ್ನು 2 ಡೇಸ್ 2 ದಿವಸ ಹಿಂದೆ ತೊಗೊಂಡು ಬಂದಿರೋದು. ಇನ್ನೂ ಫ್ರೆಶ್ಶಾಗಿ ಈಗಲೂ ನೆಲದಲ್ಲಿ ಪ್ಲ್ಯಾಂಟ್ ಆಗಿರೋ ಥರನೇ ಇದೆ. ಫ್ರಿಜ್ ಇಲ್ಲ ಅಂದ್ಬಿಟ್ಟು ನಾವು ಈ ಥರ ಮಾಡಿರೋದು. ನೀವು ನೋಡಿ, ಇದೊಂದು ಕ್ಯಾನ್ಗೆ ಕಂಟೈನರ್ ಬಾಕ್ಸ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರ ಬುಡನ ನೀರೊಳಗೆ ಹಾಕಿರೋದ್ರಿಂದ ನೋಡಿ 2 ಡೇಸ್ ಆಯಿತು, ಇನ್ನೂ ಒಂಚೂರು ಬಾಡೋಗಿಲ್ಲ. ಪ್ಲ್ಯಾಂಟೇಷನ್ ಮಾಡಿರೋ ಥರನೇ ಇದೆ. ಸೊ ನೀವು ಈ ಥರ ಸ್ಟೀಲ್ದು ಸುಮ್ಮನೆ ಹಾಕಿರೋದು, ನಿಮ್ಮ ಹತ್ರ ಪ್ಲಾಸ್ಟಿಕ್ದು ಯಾವ ಥರ ಇದ್ದರೆ ಚಿಕ್ಕದು, ಅದನ್ನು ಸ್ವಲ್ಪ ನೀರು ಹಾಕಿ, ಮಣ್ಣಿರಬಾರ್ದು, ಬುಡನ ಚೆನ್ನಾಗಿ ತೊಳೆದ್ಬಿಟ್ಟು ಮಣ್ಣಿಲ್ದೇ ಇರೋ ಥರ ಹಿಂಗೆ ಹಾಕಿ ನೀವು ಹಿಡಿ. ನೋಡಿ ಎಷ್ಟು ಈ ಥರ ಸ್ವಲ್ಪ ನೀರಿದೆ. ಇನ್ನೂ ನೋಡಿ ಗಿಡ ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಫ್ರಿಜ್ಜೇ ಬೇಡ, ನೀವು ಹಾಗೆ ಇದನ್ನು ಯೂಸ್ ಮಾಡ್ಬೋದು ಎಲ್ಲರೂ. ನೀರು ಅಂತೂ ಎಲ್ಲ ಕಡೆ ಸಿಗುತ್ತೆ. ಬಾಕ್ಸ್ ಅಂತೂ ವೇಸ್ಟ್ ಬಾಕ್ಸ್ ನಿಮ್ಮ ಹತ್ರ ಇಲ್ಲಾಂದ್ರೆ ವಾಟರ್ ಕ್ಯಾನ್ನ ಅರ್ಧ ಕಟ್ ಮಾಡಿಬಿಡಿ. 1/2 ಲೀಟ್ರ್ 1 ಲೀಟ್ರ್ ವಾಟರ್ ಕ್ಯಾನ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬುಡ ಮಾತ್ರ ಟಚ್ ಆಗಬೇಕು. ಆ ಥರ ಮಾಡಿ ಸ್ವಲ್ಪ ಏನಾದರೂ ಬಾಡೋ ಥರ ಇದ್ದರೆ ನೀರನ್ನ ಚೇಂಜ್ ಮಾಡಿ. ನಿಮ್ಗೆ ಇನ್ನೊಂದು ದಿವಸ ಬೇಕು ಎಕ್ಸ್ಟ್ರಾ ಅಂತಂದರೆ ನೀರನ್ನ ಚೇಂಜ್ ಮಾಡಿ ಡೈಲಿ. ಆವಾಗ ಇದು ತುಂಬ ಚೆನ್ನಾಗಿ ಬರುತ್ತೆ, ಹಂಗೆ ಮೇಂಟೈನ್ ಆಗುತ್ತೆ. ಮತ್ತು ಒಬ್ಬೊಬ್ಬರಿಗೆ ಸೊಪ್ಪು ಸಡನ್ನಾಗಿ ಎಲ್ಲೂ ಸಿಗಲ್ಲ. ಆ ಥರದವ್ರು ದೂರದಿಂದ ತೊಗೊಂಡು ಬರಬೇಕು. ಅಂಥವ್ರು ಒಂದು ಸ್ವಲ್ಪ ಕಮ್ಮಿ ರೇಟು ಇರುವಾಗ ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಾವು ಈ ಥರ ಮೇಂಟೈನ್ ಮಾಡೋದ್ರಿಂದ ನಮಗೆ ಸೊಪ್ಪು ಒಂದು ಸ್ವಲ್ಪ ಮೇಂಟೈನ್ ಆಗುತ್ತೆ. ಇಲ್ಲ ಅಂದರೆ ಡೈಲಿ ಹೋಗಿ ತೊಗೊಬರ್ಬೇಕು, ಒಂದೊಂದು ಸತಿ ರೇಟ್ ಜಾಸ್ತಿ ಆಗುತ್ತೆ, ಈ ಥರ ಆಗುತ್ತೆ. ಸ್ವಲ್ಪ ಈ ಥರ ಮಾಡಿದ್ರೂ ಮೇಂಟೈನ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ಮಣ್ಣಿರೋ ಥರ ಆದರೆ ಮಣ್ಣಲ್ಲಿ ಹಾಕೊಂಡಿರ್ತಾರೆ. ಮಣ್ಣಿಲ್ಲ, ಆ ಥರ ಮನೆ ಒಳಗೆ ಮೇಂಟೈನ್ ಮಾಡಬೇಕು ಅಂತಂದರೆ ಇದು ಒಳ್ಳೆ ಐಡಿಯಾ. ನೋಡಿ, ಎಲ್ಲ ಟ್ರೈ ಮಾಡ್ಬೋದು. ಒಂಥರ ಹೈಡ್ರೋ ಥರ ಇದನ್ನು.